Dear students, now let us see the usage of modal verbs. These are also very important concepts of English. This will add life into communication. Either it is a written communication or oral communication. In translation also, these modal words play a vital role. ಆತ್ಮೀಯ ವಿದ್ಯಾರ್ಥಿಗಳೇ, ಮಾಡಲ್ ಪದಗಳಂದರೆ ನಡವಳಿಕೆ ಪದ, ಬಿಹೇವಿಯರಲ್ ವರ್ಡ್ಸ್. ನೀವು ಕೇಳಿರ್ಬೋದು, ಕೆನ್ ಅನ್ನೋದು ಪ್ರೆಸೆಂಟ್ ಟೆನ್ಸ್, ಕುಡ್ ಪಾಸ್ಟ್ ಟೆನ್ಸ್ ಅಂತ ಎಷ್ಟೋ ಜನ ಹೇಳ್ತಾರೆ. ಇವೆಲ್ಲ ಮಾಡಲ್ ವರ್ಡ್ಸ್ಗಳು. ಇದು ಕೂಡ ಕ್ರಿಯಾಪದಗಳೇ. ಕ್ಯಾನ್, ಕುಡ್, ಮೇ, ಮೈಟ್, ವುಡ್, ಸಪೋಸ್ ಟು, ಲೈಕ್ಲಿ ಟು, ಇವೆಲ್ಲ ಮಾಡಲ್ ಪದಗಳು. 3 important rules ಅರ್ಥ ಮಾಡ್ಕೊಳ್ಳಿ. there are 3 important rules we need to understand. As I mentioned, if you read 1000 books also, you will not get this idea. All shortcuts, all the tricks what I am using, these are all based on the experience. When we talk about the modal verbs, 3 important rules we need to understand. The rule number 1, modal verbs are not the main verbs. ಅರ್ಥ ಮಾಡ್ಕೊಳ್ಳಿ, ಇವು ಮೇನ್ ವರ್ಬ್ಗಳಲ್ಲ. ಮೇನ್ ವರ್ಬ್ ಅಂದರೆ ಕಮ್, ರನ್, ಜಂಪ್, ಸ್ಲೀಪ್, ಇವೆಲ್ಲ ಮೇನ್ ವರ್ಬ್. ನಮಗೆ ಎಷ್ಟೋ ಜನ ಟೀಚರ್ಸ್ಗಳು ತಪ್ಪು ಕಲಿಸ್ಕೊಟ್ಟಿದ್ದಾರೆ. ಐ ಶುಡ್ ನಾಟ್ ಸೇ ದಿಸ್, ಐ ಆಮ್ ಸಾರಿ ಟು ಸೇ. ಮೋಸ್ಟ್ ಆಫ್ ದ ಟೀಚರ್ಸ್ ದೇ ಟಾಟ್ ಇನ್ ಅ ರಾಂಗ್ ವೇ ಬೈ ಸೇಯಿಂಗ್ ಕೆನ್ ಇಸ್ ಅ ಪ್ರೆಸೆಂಟ್ ಟೆನ್ಸ್, ಕುಡ್ ಇಸ್ ಅ ಪಾಸ್ಟ್ ಟೆನ್ಸ್, ಮೇ ಇಸ್ ಅ ಪ್ರೆಸೆಂಟ್ ಟೆನ್ಸ್, ಮೈಟ್ ಇಸ್ ಅ ಪಾಸ್ಟ್ ಟೆನ್ಸ್, ವಿಲ್ ಇಸ್ ಅ ಪ್ರೆಸೆಂಟ್ ಟೆನ್ಸ್, ವುಡ್ ಇಸ್ ಅ ಪಾಸ್ಟ್ ಟೆನ್ಸ್. ಅಬ್ಸಲ್ಯೂಟ್ಲಿ ನಾಟ್. ಇಫ್ ಇಟ್ ಹ್ಯಾಡ್ ಬಿನ್ ದ ಕೇಸ್, ಕೆನ್ ಇಸ್ ಅ ಪ್ರೆಸೆಂಟ್ ಟೆನ್ಸ್, ಕುಡ್ ಇಸ್ ಅ ಪಾಸ್ಟ್ ಟೆನ್ಸ್, ask your teachers where is a V3 form. V1, V2, V3 ಅನ್ನೋದನ್ನು ಯಾವ ಪದಗಳಲ್ಲಿ ಬಳಸ್ಕೋತೀವಿ? ಮೇನ್ ವರ್ಬ್ಗಳಿಗೆ ಮಾತ್ರ. ಗೋ, ವೆಂಟ್, ಗಾನ್, ಈಟ್, ಏಟ್, ಈಟನ್, ಅವುಗಳಲ್ಲಿ ಮಾತ್ರ ನಾವು V1, V2, V3 ಬಳಸ್ಕೋತೀವಿ. ನೆವರ್ ಕ್ಲೇಮ್ ದ್ಯಾಟ್ ಕೆನ್ ಅನ್ನೋದು ಪ್ರೆಸೆಂಟ್ ಟೆನ್ಸು, ಕುಡ್ ಅನ್ನೋದು ಪಾಸ್ಟ್ ಟೆನ್ಸ್ ಅಲ್ಲ, ಮೇ ಅನ್ನೋದು ಪ್ರೆಸೆಂಟ್ ಟೆನ್ಸ್, ಮೈಟ್ ಅನ್ನೋದು ಪಾಸ್ಟ್ ಟೆನ್ಸ್ ಅಲ್ಲ. ಇವೆಲ್ಲ ಯೂನಿಕ್ ಮಾಡಲ್ ವರ್ಬ್ಸ್. ಪ್ರತಿ ಮಾಡಲ್ ವರ್ಬ್ ನಂತರ ಆಕ್ಟಿವ್ ವಾಯ್ಸ್ಗಳಲ್ಲಿ ವರ್ಬ್ ಫಸ್ಟ್ ಫಾರ್ಮೇ ಇರಬೇಕು. ರಿಮೆಂಬರ್ ದ ಪಾಯಿಂಟ್. ಇನ್ ಅನ್ ಆಕ್ಟಿವ್ ವಾಯ್ಸ್, ಕರ್ತರಿ ಪ್ರಯೋಗದಲ್ಲಿ ವರ್ಬ್ ಕ್ರಿಯಾಪದನೇ ಇರಬೇಕಾಗುತ್ತೆ, V1 ಫಾರ್ಮೇ ಇರಬೇಕು. ವೆರಾಸ್ ಇನ್ ಅ ಪ್ಯಾಸಿವ್ ವಾಯ್ಸ್, ಇನ್ ಅನ್ ಆಕ್ಟಿವ್ ವಾಯ್ಸ್ V1 ಫಾರ್ಮ್, ಇನ್ ಅ ಪ್ಯಾಸಿವ್ ವಾಯ್ಸ್, ಅಲ್ಲಿ ಬರ್ತೀನಿ ಆಮೇಲೆ, ಪ್ಯಾಸಿವ್ ವಾಯ್ಸ್ ಬಿ ಪ್ಲಸ್ ಮಾಡಲ್ ವರ್ಡ್ ಪ್ಲಸ್ ಬಿ ಪ್ಲಸ್ V3 ಬರುತ್ತಲ್ಲೋ. I'll come to that later on. Let us focus on active voice. And very important thing, each modal verbs should be used as per the situation. ಎಲ್ಲಿ ಬೇಕಂಗೆ ಬಳಸೋಕ್ಕಾಗಲ್ಲ, ಸಿಚುಯೇಷನ್ ಪ್ರಕಾರ ಬಳಸಬೇಕಾಗುತ್ತೆ. Now I am going to summarize with the help of this chart how to use about these modal verbs. To talk about the ability with possibility, you must use can or am able to. Never use together I can, able to is wrong. 99% of the people they write wrongly, speak wrongly. I can able to do it. ನಾನು ಮಾಡಬಲ್ಲೆ ಬಲ್ಲೆ 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 ಬಲ್ಲೆ. Use either one of them. Both have got the same meaning. I can do it or I am able to do it. ನನ್ನ ಸಾಮರ್ಥ್ಯ ಬಗ್ಗೆ ಬಂದಾಗ ಈ ಪದಗಳು ಬಳಸಬೇಕು. I can do it, I am able to do it. These are used in a present situation. Can is not a present tense. Remember this point. Can should be used in a present situation. ನೋಡಿ, ಸಣ್ಣ ಮಿಸ್ಟೇಕು ನಮಗೆ ಲೈಫನ್ನು ಹಾಳು ಮಾಡಿಬಿಡುತ್ತೆ. Could or was able to use in a past situation, will be able to use in a future situation. I can do, ನಾನು ಮಾಡಬಲ್ಲೆ, I am able to do, ನಾನು ಮಾಡಬಲ್ಲೆ, ಸೇಮ್ ಮೀನಿಂಗ್. ಅಥವಾ ನಾನು ಮಾಡುವ ಸಾಧ್ಯತೆಗಳಿವೆ, ಸಾಧ್ಯತೆಗಳಿವೆ. ಯಡಿಯೂರಪ್ಪ ಕ್ಯಾನ್ ಮ್ಯಾನೇಜ್ ದ ಶೋ, he can do his work. I am able to teach English, I can teach English. Government can introduce many things. ಮಾಡಬಲ್ಲದು, ಮಾಡುವ ಸಾಧ್ಯತೆಗಳಿವೆ. ಎಬಿಲಿಟಿ ಇನ್ ಎ ಪಾಸ್ಟ್ ಸಿಚುಯೇಷನ್, ಐ ಕುಡ್ ಡೂ. ಈಗ ನಾವು ಡಿಡ್ ಬರಬಾರ್ದು, ವರ್ಕ್ ಶುಡ್ ಬಿ ಇನ್ ಎ V1 ಫಾರ್ಮ್. ರಿಮೆಂಬರ್ ದ ಪಾಯಿಂಟ್. ಐ ಕುಡ್ ಡೂ ಆರ್ ಐ ವಾಸ್ ಏಬಲ್ ಟು ಡೂ. ನನಗೆ ಮಾಡಲಿಕ್ಕಾಯಿತು, ಎರಡು ಒಂದೇ ಅರ್ಥ. ನೆವರ್ ಯೂಸ್ ಟುಗೆದರ್ ಐ ಕುಡ್ ಏಬಲ್ ಟು ಡೂ ಇಸ್ ಅ ರಾಂಗ್. ಬಟ್ಲರ್ ಇಂಗ್ಲಿಷ್, ರೈಟ್? ಐ ಕುಡ್ ಡೂ ಆರ್ ಐ ವಾಸ್ ಏಬಲ್ ಟು ಡೂ, ಮಾಡಲಿಕ್ಕಾಯಿತು. ಮೇಕರ್ ಸಖ, ಮಾಡುವ ಸಾಧ್ಯತೆಗಳಿದ್ದವು. ಐ ವಿಲ್ ಬಿ ಏಬಲ್ ಟು ಡೂ, ಸಾಧ್ಯತೆಗಳಿರುವವು. ಅಥವಾ ನನಗೆ ಮಾಡಲಿಕ್ಕಾಗುವುದು.
To talk about the doubt with possibility, remember a point. May ಮತ್ತು might on the present past ಅಲ್ಲ. These are the modal verbs. May should be used with a less doubtful. ಅರ್ಥ ಮಾಡ್ಕೊಳ್ಳಿ. ಮೇ ಅನ್ನೋದನ್ನ ಕಮ್ಮಿ ಅನುಮಾನ ಇದ್ದಾಗ, let us assume 50%, 100%. May should be used with a less doubtful, the things which are with a possibility. Might is more doubtful. ಕೈ ಹಿಡ್ಕೊಳ್ಳಿ ನಿಮ್ದು. ಮೇ ಇದು ನಾರ್ಮಲ್, ಇದು ನಾರ್ಮಲ್ ಬಿ ಪಿ, ಹೈ ಬಿ ಪಿ, ಲೋ ಬಿ ಪಿ, ಶುಗರ್, ಹೈ ಶುಗರ್, ಲೋ ಶುಗರ್, ಫೀವರ್, ಹೈ ಫೀವರ್, ಲೋ ಫೀವರ್. Similarly, doubt. More doubtful you must use might, less doubtful you must use may. ಅನುಮಾನದಲ್ಲೇ ಇದು ನಾರ್ಮಲ್ ಅನುಮಾನ. If it is a more doubtful, ಟ್ರಿಕ್ಸ್ನ ಅರ್ಥ ಮಾಡ್ಕೊಳ್ಳಿ. Try to understand the logic. Hold your hand. ನಾರ್ಮಲ್ ಇದು. ಸೊ ನಾರ್ಮಲ್ ಇದ್ದಾಗ ಇದು ಡೌಟ್. If it is a more doubtful you must use might, less doubtful you must use may. ಅನುಮಾನದಲ್ಲೇ ಕಮ್ಮಿ ಅನುಮಾನ ಇತ್ತು ಅಂದರೆ ಮೇ ತಗೋಬೇಕು, ಜಾಸ್ತಿ ಅನುಮಾನ ಇದ್ದಾಗ ಮೈಟ್ ತಗೋಬೇಕು. ಫಾರ್ ಯುವರ್ ಇಲ್ಯುಸ್ಟ್ರೇಷನ್ I mentioned 50%, 100%. I may do it. ಬಹುಶಃ ಅಂತ ವರ್ಡ್ ಬರುತ್ತೆ. ಬಹುಶಃ ನಾನು ಮಾಡಬಹುದು. I might do it ಅಂದರೆ ಖಂಡಿತ ನಾನು ಮಾಡಬಹುದು, ಖಂಡಿತ ನಾನು ಮಾಡಬಹುದು. ಈ ಥರ ನಿಮಗೆ ಪ್ರಶ್ನೆ ಕೇಳ್ತಾನೆ ಟ್ರಾನ್ಸ್ಲೇಷನಲ್ಲಿ. ಭಾರತ ಸರ್ಕಾರವು ಕಲ್ಲೆಣ್ಣೆ ಬೆಲೆಯನ್ನು ಬಹುಶಃ ಕಮ್ಮಿ ಮಾಡಬಹುದು, ಪೆಟ್ರೋಲ್ ಬೆಲೆಯನ್ನು ಬಹುಶಃ ಕಮ್ಮಿ ಮಾಡೋದು. ಬಹುಶಃ ಕಮ್ಮಿ ಅಂದರೆ ಯಾವ್ದು ಬರುತ್ತೆ? ಮೇ ತಗೋಬೇಕು. ಗವರ್ಮೆಂಟ್ ಮೇ ರೆಡ್ಯೂಸ್ ದ ಪೆಟ್ರೋಲ್ ಪ್ರೈಸ್. ಸರ್ಕಾರವು ಹೊಸ ಯೋಜನೆಗಳನ್ನ ಬಹುಶಃ ಜಾರಿಗೊಳಿಸಬಹುದು. ಬಹುದು ಅಂತ ಬರುತ್ತೆ ನೋಡಿ, ಶಾರ್ಟ್ಕಟ್ ಬಹುದು. ನೀವು ನೆನಪಿಟ್ಕೊಳ್ಳಿದ್ರೆ ಟ್ರಿಕ್ಸ್ನ ಮಾಡಬಹುದು. ಖಂಡಿತ ಮಾಡಬಹುದು, ಮೈಟ್ ಅಂತ ಬರುತ್ತೆ. ಕಮ್ಮಿ ಅನುಮಾನ ಇತ್ತು ಅಂದರೆ ಮೇ, ಜಾಸ್ತಿ ಅನುಮಾನ ಇತ್ತು ಅಂದರೆ ಮೈಟ್. ನೆಕ್ಸ್ಟ್, ಚಾನ್ಸ್ ವಿತ್ ಪಾಸಿಬಿಲಿಟಿ. ನೋಡಿ, ಅವಕಾಶ ಜೊತೆಗೆ ಸಾಧ್ಯತೆಗಳು ಬಂದಾಗ ಲೈಕ್ಲಿ ಟು, ಲೈಕ್ ಅಲ್ಲ ಲೈಕ್ಲಿ ಟು. ಇದು ಪ್ರೆಸೆಂಟ್ ಪಾಸ್ಟ್ ಫ್ಯೂಚರ್ನ ಯಾವಾಗ ನಾವು ಡಿಫರೆನ್ಶಿಯೇಟ್ ಮಾಡ್ತೀವಿ? ಈಸ್ ಎಮ್ ಆರ್ ವಾಸ್ ಅವರ ಮೇಲೆ ಬಂದಾಗ ಐ ಆಮ್ ಲೈಕ್ಲಿ ಟು ಡೂ, ನಾನು ಮಾಡುವ ಸಾಧ್ಯತೆಗಳಿವೆ. ಪ್ರೈಮ್ ಮಿನಿಸ್ಟರ್ ಓಕೆ ಈಸ್ ಲೈಕ್ಲಿ ಟು ರಿಸೈನ್, ಮೀನಿಂಗ್ ಏನೋ? ಪ್ರೈಮ್ ಮಿನಿಸ್ಟರು ರಿಸೈನ್ ಮಾಡುವ ಸಾಧ್ಯತೆಗಳಿವೆ. ನಾವೇನು ಮಾಡ್ತಾ ಇದ್ದೋ? ಸಾಧ್ಯತೆಗಳಿಗೆ ಗೊತ್ತಾಗ್ತಿರ್ಲಿಲ್ಲ, ನಾವು ಸ್ಟೇಟ್ ಆಕ್ಟಿವ್ ವಾಯ್ಸೇ ಬರೀತಿದ್ದೆ. ಪ್ರೈಮ್ ಮಿನಿಸ್ಟರ್ ಈಸ್ ರಿಸೈನಿಂಗ್ ಅಂತ ಬರೀತಾ ಇದ್ದು, ನಮಗೆ ಮಾರ್ಕ್ಸ್ ಕಳ್ಕೊತಾ ಇದ್ದು. ಅಲ್ಲಿ ಸಾಧ್ಯತೆಗಳು ಅಂತ ಬಂದಾಗ ಯಾವ ಪದ ಬರಬೇಕು? ಲೈಕ್ಲಿ ಟು. ಐ ಆಮ್ ಲೈಕ್ಲಿ ಟು ಡೂ, ನಾನು ಮಾಡುವ ಸಾಧ್ಯತೆಗಳಿವೆ. ಏನಿದಲ್ಲಿ? ನಾನು ಮಾಡುವ ಸಾಧ್ಯತೆಗಳಿವೆ. ಐ ವಾಸ್ ಲೈಕ್ಲಿ ಟು ಡೂ, ಮಾಡುವ ಸಾಧ್ಯತೆಗಳಿದ್ದವು. ಐ ವಿಲ್ ಬಿ ಲೈಕ್ಲಿ ಟು ಡೂ, ಸಾಧ್ಯತೆಗಳಿರುವವು. ಚಾನ್ಸಸ್ ಇದೆ, ಚಾನ್ಸಸ್ ಇತ್ತು, ಚಾನ್ಸಸ್ ಇರುವವು. ನಿರೀಕ್ಷಣೆ ಜೊತೆ ಬಂದಾಗ ಯೋಜಿತ, ಅಲ್ಲಿ ಸಪೋಸ್ ಟು ಅಂತ ಬರಬೇಕಾಗುತ್ತೆ. ಐ ಆಮ್ ಸಪೋಸ್ ಟು ಡೂ, ನಾನು ಮಾಡಬೇಕಾಗುತ್ತದೆ, ಮಾಡಬೇಕಾಗ್ತದೆ. ಯು ಆರ್ ಸಪೋಸ್ ಟು ಫಾಲೋ ದ ಟ್ರಾಫಿಕ್ ರೂಲ್ಸ್. ಯು ಆರ್ ಸಪೋಸ್ ಟು ಫಾಲೋ ದ ಟ್ರಾಫಿಕ್ ರೂಲ್ಸ್ ಅಂದ್ರೆ ಮೀನಿಂಗ್ ಏನು? ನೀನು ಟ್ರಾಫಿಕ್ ರೂಲ್ಸ್ ಅನ್ನ ಫಾಲೋ ಮಾಡಬೇಕಾಗುತ್ತದೆ. ಐ ವಾಸ್ ಸಪೋಸ್ ಟು ಡೂ, ನಾನು ಮಾಡಬೇಕಾಗಿತ್ತು, ಮಾಡಬೇಕಾಗಿತ್ತು. ಐ ವಿಲ್ ಬಿ ಸಪೋಸ್ ಟು ಡೂ, ನಾನು ಮಾಡಬೇಕಾಗುವುದು. ಸೊ ಲಾಸ್ಟ್ ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಒಂದು ಕ್ರಿಯೆ ಭೂತಕಾಲದಲ್ಲಿ ಪುನಃ ಪುನಃ ಆಗ್ತಾ ಇತ್ತು, ಭೂತಕಾಲದಲ್ಲಿ ನಿಂತಿದೆ. ಆಕ್ಟಿವಿಟಿ ವಿಚ್ ಇಸ್ ಹ್ಯಾಪನಿಂಗ್ ರಿಪೀಟೆಡ್ಲಿ ಇನ್ ದ ಪಾಸ್ಟ್, stopped in past. If you want to mention it now, you must use used to. What is the right word? Used to. I used to do. When I was a child, I used to eat lot of chocolates. ನಾನು ಚಾಕ್ಲೇಟ್ ತಿಂತಿದ್ದೆ, ಈಗ ತಿಂತಲ್ಲ. ನಾನು ಆ ಟೈಮಲ್ಲಿ ಮಾಡುತ್ತಿದ್ದೆ. I used to do. I used to go to market when I was a child. When she was a child, she used to cry a lot. ಅವಳು ಸಣ್ಣ ಮಗು ಇದ್ದಾಗ ಸಿಕ್ಕಾಬಟ್ಟೆ ಅಳ್ತಾ ಇದ್ಲು. When I was a child, my grandmother used to tell lot of stories. ನನ್ನ ಅಜ್ಜಿ ತುಂಬ ಕತೆ ಹೇಳ್ತಾ ಇದ್ಲು. ಮಾಡುತ್ತಿದ್ದೆ, ನೋಡಿ ಏನು ಬರುತ್ತಿಲ್ಲಿ? ಮಾಡುತ್ತಿದ್ದೆ, ನೋಡುತ್ತಿದ್ದೆ. The old government used to offer many schemes. ಅಂದರೆ ಮೀನಿಂಗ್ ಏನು? ಹಿಂದಿನ ಸರ್ಕಾರ ಅನೇಕ ಯೋಜನೆಗಳನ್ನ ಜಾರಿಗೊಳಿಸುತ್ತಿತ್ತು. ಈಗಿನ ಸರ್ಕಾರ ಅಲ್ಲ, ಹಿಂದಿಂದು. ನೆಗೆಟಿವ್ ಮ್ಯಾನ್ ಹೆಂಗೆ ಮಾಡ್ತೀವಿ? ಐ ಡಿಡ್ ನಾಟ್ ಯೂಸ್ ಆಗಬೇಕು, ಡಿ ಬರಬಾರ್ದು. ನಾನು ಮಾಡುತ್ತಿರಲಿಲ್ಲ. ಐ ಡಿಡ್ ನಾಟ್ ಯೂಸ್ ಟು ಡೂ ಮತ್ತೆ ಮಾಡುತ್ತಿರಲಿಲ್ಲ, ಮಾಡುತ್ತಿರಲಿಲ್ಲ. ನೋಡಿ, ವುಡ್ಗೂ ಮತ್ತೆ ಯೂಸ್ ಟು ತಿನ್ ಲೈನ್ ಡಿಫ್ರೆನ್ಸ್ ಇದೆ. ಐ ವುಡ್ ಡೂ ಇಟ್,
ಯಾವಾಗ ಬಳಸ್ತೀವಿ ಅಂದರೆ ಒಂದು ಕ್ರಿಯೆ ಪ್ರತಿದಿನ ಪ್ರತಿ ವರ್ಷ ರಿಪೀಟೆಡ್ಲಿ ಆಗ್ತಾ ಇತ್ತು. ಅಟ್ ದ ಟೈಮ್ ಆಫ್ ಸ್ಪೀಕಿಂಗ್, ಅಟ್ ದ ಟೈಮ್ ಆಫ್ ಸೀಯಿಂಗ್, ಅಟ್ ದ ಟೈಮ್ ಆಫ್ ಸ್ಪೀಕಿಂಗ್, ಅಟ್ ದ ಟೈಮ್ ಆಫ್ ಥಿಂಕಿಂಗ್ ಆ ಕ್ರಿಯೆ ನಿಂತಿದೆ. ಐ ವುಡ್ ಡೂ ಇಟ್, ಮಾಡ್ತಿದ್ದೆ. ಎವ್ರಿ ಡೇ ಐ ವುಡ್ ಕಮ್ ಬೈ ಕಾರ್ ಬಟ್ ಟುಡೇ ಐ ಕೇಮ್ ಬೈ ವಾಕ್. ದಿನಾಲೂ ನಾನು ನಡ್ಕೊ ಬರ್ತಾ ಇದ್ದೆ, ಬಟ್ ಇವತ್ತು ದಿನಾಲೂ ಕಾರಲ್ಲಿ ಬರ್ತಾ ಇದ್ದೆ, ಇವತ್ತು ನಡ್ಕೊ ಬಂದಿದ್ದೀನಿ. ಇಟ್ ವುಡ್ ರೇನ್ ಇನ್ ದ ಮಂತ್ ಆಫ್ ಜೂನ್ ಎವ್ರಿ ಇಯರ್ ಬಟ್ ಇಟ್ ರೇನ್ ಇನ್ ದ ಮಂತ್ ಆಫ್ ಆಗಸ್ಟ್ ಲಾಸ್ಟ್ ಇಯರ್. ಪ್ರತಿ ವರ್ಷ ಪ್ರತಿದಿನ ಕೆಲಸ ಆಗ್ತಾ ಇತ್ತು, ಮಾತಾಡೋ ಹೊತ್ತಿನಲ್ಲೇ ಕೆಲಸ ನಿಂತಿದೆ, ಅದಕ್ಕೆ ನಾನು ವುಡ್ ಅಂತ ತಗೋಬೇಕು. ಐ ವುಡ್ ಡೂ, ನಾನು ಮಾಡುತ್ತಿದ್ದೆ. ನೆಗೆಟಿವ್, ನಾನು ಮಾಡುತ್ತಿರಲಿಲ್ಲ. ಫಾರ್ ಎಕ್ಸಾಂಪಲ್, ಈಗ ನಿಮಗೆ ಟ್ರಾನ್ಸ್ಲೇಷನ್ ಕೇಳ್ತಾನೆ. ನಾನು ಈ ಕೆಲಸವನ್ನು ಮಾಡಬಲ್ಲೆ, ಐ ಕ್ಯಾನ್ ಡೂ ಇಟ್. ನೀವು ಪ್ಯಾಸಿವ್ ವಾಯ್ಸಿಗೆ ನೀವು ಕನ್ವರ್ಟ್ ಮಾಡಬೇಕು ಅಂದಾಗ ರೂಲ್ಸ್ ಏನು ಹೇಳಿದ್ದೀನಿ, ಪ್ಯಾಸಿವ್ ವಾಯ್ಸಲ್ಲಿ ಮಾಡಲ್ ವರ್ಡ್ ಪ್ಲಸ್ ಬಿ ಪ್ಲಸ್ V3 ಬರುತ್ತೆ. ನೋಡಿ, ಇಲ್ಲಿ ಒಂದು ಎಕ್ಸಾಂಪಲ್ ತಗೊಳ್ತೀನಿ. ಐ ಕ್ಯಾನ್ ರೈಟ್ ಎ ಲೆಟರ್. ಇಲ್ಲಿ ಕೆನ್ ಅನ್ನೋದು ಮಾಡಲ್ ವರ್ಡ್ ಆಯಿತು, ಇದು ಆಕ್ಟಿವ್ ವಾಯ್ಸ್ ಆಯಿತು. ಯಾವುದು? ಆಕ್ಟಿವ್ ವಾಯ್ಸ್. ಆಕ್ಟಿವ್ ವಾಯ್ಸಲ್ಲಿ ಏನಿರಬೇಕು? ವರ್ಬು ವಿವನ್ ಇರಬೇಕು. ನಾನು ಈ ಕೆಲಸವನ್ನು, ನಾನು ಪತ್ರವನ್ನು ಬರೆಯಬಲ್ಲೆ. ಪ್ಯಾಸಿವ್ ವಾಯ್ಸ್ ಮಾಡಬೇಕು ಅಂತ ಏನು ಹೇಳಿದ್ದೀನಿ, ಅರ್ಥ ಚೇಂಜ್ ಆಗಬಾರ್ದು. ಮೂವ್ ದ ಆಬ್ಜೆಕ್ಟ್ ಇಂಟು ಸಬ್ಜೆಕ್ಟ್. ಎ ಲೆಟರ್ ಕ್ಯಾನ್ ಬಿ, ಲೆಟರ್ ಕ್ಯಾನ್ ಬಿ ರಿಟನ್ ಬೈ ಮೀ. ನಾನು ಒಂದು ಪತ್ರವನ್ನು ಬರೆಯಲ್ಲೇ, ಪತ್ರವು ನನ್ನಿಂದ ಬರೆಯಲ್ಪಡುತ್ತದೆ. ಎನಿ ಮಾಡಲ್ ವರ್ಡ್. ಐ ಮೇ ರೈಟ್ ಎ ಲೆಟರ್, ನಾನು ಭವಿಷ್ಯ ಪತ್ರವನ್ನು ಬರೆಯುವುದು, ಪತ್ರವು ನನ್ನಿಂದ ಬರೆಯಲ್ಪಡಬಹುದು. ಐ ಮೇ ರೈಟ್ ಎ ಲೆಟರ್, ಲೆಟರ್ ಮೇ ಬಿ ರಿಟನ್ ಬೈ ಮೀ. ಐ ಶುಡ್ ರೈಟ್ ಎ ಲೆಟರ್, ಲೆಟರ್ ಶುಡ್ ಬಿ ರಿಟನ್ ಬೈ ಮೀ. ಐ ಮೈಟ್ ರೈಟ್ ಎ ಲೆಟರ್, ಲೆಟರ್ ಮೈಟ್ ಬಿ ರಿಟನ್ ಬೈ ಮೀ. ಸೊ ಈ ಥರ ತಾವು ಎಕ್ಸಾಂಪಲ್ಗಳನ್ನ, ಸ್ವಂತ ಎಕ್ಸಾಂಪಲ್ಗಳನ್ನ ಈ ಚಾರ್ಟ್ ಪ್ರಕಾರ ಬಳಸ್ತಾ ಹೋಗಿ, ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಐ ಆಮ್ ಶ್ಯೂರ್ ದಿಸ್ ಕೋರ್ಸ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಟು translate when it comes to the PSI courses. You can easily tackle this. You can easily score 20 marks. ಓನ್ಲಿ ಶಬ್ದಗಳು ಚೇಂಜ್ ಆಗ್ತಾ ಹೋಗ್ತವೆ, ಬಟ್ ನೀವೇನು ಮಾಡಬೇಕಿಲ್ಲಿ, ಗ್ರಾಮರ್ ರೂಲ್ಸ್ನ ಅರ್ಥ ಮಾಡ್ಕೋಬೇಕು. ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಕಲಿಸಿದ್ದೀನಿ, ಮತ್ತು ಮಾಡಲ್ ವರ್ಬ್ಸ್ಗಳು. ವಾಟ್ ಐ ವುಡ್ ಸಜೆಸ್ಟ್ ಯು, ಪ್ಲೀಸ್ ಗೋ ಟು ದ ವೆಬ್ಸೈಟ್, ಇಂಟರ್ನೆಟ್ ಆರ್ ಮೇ ಬಿ ಗೂಗಲ್. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್, ನೋಟ್ ಮಾಡ್ಕೊಳ್ಳಿ ಪ್ಲೀಸ್. ಥಿಂಗ್ಸ್ ಟು ಡೂ ಯಾವುದೇ ಮಾಡಬೇಕು, ವರ್ಬ್ ಲಿಸ್ಟ್ಗಳು ನೀವು ತಯಾರು V1, V2, V3 ವಿ ಶುಡ್ ಬಿ ಥರೋ ವಿತ್ ದ ವರ್ಬ್ ಲಿಸ್ಟ್. ಗೋ, ವೆಂಟ್, ಗಾನ್, ಈಟ್, ಏಟ್, ಈಟನ್, ಕಮ್, ಕೇಮ್, ಕಮ್. ಇದು ಫಸ್ಟ್ ಥರೋ ಆಗಬೇಕು. ಸೆಕೆಂಡ್ ಒನ್, ಸೊ ಹಿಸ್ಟ್ರಿ ಸಂಬಂಧಪಟ್ಟಂತೆ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ, ಕಾನ್ಸ್ಟಿಟ್ಯೂಷನ್ ಸಂಬಂಧಪಟ್ಟಂತೆ ಒಂದು ಶಬ್ದಕೋಶಗಳನ್ನ ರೆಡಿ ಮಾಡ್ಕೋಬೇಕು. ಕನ್ನಡ ಟು ಇಂಗ್ಲೀಷ್, ಇಂಗ್ಲೀಷ್ ಟು ಕನ್ನಡ. ಫಾರ್ ಎಕ್ಸಾಂಪಲ್, ಅಕ್ಯೂಸ್ಡ್ ಅಂದ್ರೇನು, ಆಫರ್ಡ್ ಅಂದ್ರೇನು, ಕ್ರಿಮಿನಲ್ ಅಂದ್ರೇನು. ಯಾಕಂದರೆ ನಿಮಗೆ ಟ್ರಾನ್ಸ್ಲೇಷನ್ಗೆ ಸಾಕಷ್ಟು ಪ್ರಶ್ನೆಗಳು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂಥ ಪದಗಳನ್ನ ಬಳಸಿರೋದನ್ನೇ ಕೊಡ್ತೇನೆ ನಾನು. ಸೊ ಮೈ ರಿಕ್ವೆಸ್ಟ್ ಈಸ್, ಪ್ಲೀಸ್ ಫಾಲೋ ದೀಸ್ ಟೂ ಥಿಂಗ್ಸ್. ಇಫ್ ಯು ಹ್ಯಾವ್ ಎನಿ ಡೌಟ್ ಆರ್ ಎನಿಥಿಂಗ್, ಯು ಕ್ಯಾನ್ send a WhatsApp message or you can connect me on my mobile number. You can note down my mobile number 98863 78100. I would repeat once again, 98863 78100. Time English Training Academy, Belagavi. So thank you so much for watching my videos. Please feel free to contact and click on the subscribe button and share these videos to your friends also. Let them be benefited. With this note, I pray to God that all my students should be benefited with these English classes. Please follow these tricks. Tricks is known for English. English is known for tricks. I wish you all the very best. Have good luck. Thank you. ಸ್ಟಾಪ್ ಮಾಡು, ಉದ್ಘಾಟನೆ